ವಸಂತೋತ್ಸವ ಮುಗಿದು 2 ಮಾಸ ಕಳೆದರೂ ಅಂತಃಪುರದಲ್ಲೆಲ್ಲ ಇನ್ನೂ ಅದೇ ಮಾತು, ಅದೇ ನೆನಪುಗಳು. ಮಾಧವಿಗೂ ಮಂತ್ರಿ ಕುಮಾರನ ಸ್ಮರಣೆ ಪದೇ ಪದೇ ಆಗ್ತಿತ್ತು. ಅವನನ್ನು ಕಾಣಬೇಕು, ಮಾತಾಡಿಸ್ಬೇಕು ಎಂಬ ಬಯಕೆ ಹಲವೊಮ್ಮೆ ಉತ್ಕಟವಾಗ್ತಿತ್ತು. ಎಷ್ಟೋ ಸಾರಿ ರಾಜನ ಜೊತೆ ಮಲಗಿದ್ದಾಗ ಮಂತ್ರಿ ಕುಮಾರನ ಜೊತೆಯೇ ಇದ್ದೇನೆ ಎಂದು ಭ್ರಮೆ ಪಟ್ಟಿಕೊಳ್ತಿದ್ಲು. ದಿನ ಕಳೆದವು. ಮಗು ಬೆಳೆದಂತೆಲ್ಲ ಅವಳ ದೈಹಿಕ ಆಯಾಸ ಹೆಚ್ಚಾಗತೊಡಗಿತು. ಮೊದಲಿನಂತೆ ಹೆಚ್ಚು ಲವಲವಿಕೆಯಿಂದ ಓಡಾಡಲು ಆಗುತ್ತಿರಲಿಲ್ಲ. ಯಾವ ಕೆಲಸದಲ್ಲೂ ಆಸಕ್ತಿ ಹುಟ್ಟುತ್ತಿರಲಿಲ್ಲ. ವೃದ್ಧ ದಾಸಿ ಬಂದು ಕೇಳಿದಳು, ಸೌಖ್ಯವೇ? ಕೇಸರಿ ಹಾಲು ಕುಡಿಯೋದು ಯಾವತ್ತೂ ಮರಿಬಾರ್ದು. ಈಗ ಆರೈಕೆ ಮಾಡಿಕೊಂಡಷ್ಟು ಒಳ್ಳೆಯ ಮಗು ಹುಟ್ಟುತ್ತೆ. ಕೇಸರಿಯಂಥ ಮಗನೇ ಹುಟ್ಟಬೇಕು ನೋಡಿ. ಮಾಧವಿಗೆ ನಗು ಬಂತು. ಮಗನೇ ಹುಟ್ಟುತ್ತಾನೆ ಅಂತ ಏನು ನಿಶ್ಚಯ? ಮಗಳು ಹುಟ್ಟಬಹುದು. ಛೇ, ಮಾತಾಡಬೇಡಿ. ಮಹಾರಾಜರಿಗೆ ಗಂಡು ಮಗುನ ಕೊಡಿ, ಆಗ ನಿಮ್ಮ ಜನ್ಮ ಸಾರ್ಥಕವಾಗುತ್ತೆ. ದಾಸಿಯ ಮಾತು ನಿಜ ಎನಿಸಿತು ಮಾಧವಿಗೆ. ಗಂಡು ಮಗು ಹುಟ್ಟುವುದರಿಂದ ತನ್ನ ಜನ್ಮ ಸಾರ್ಥಕವಾಗುವುದು ಮಾತ್ರವಲ್ಲ, ಮಗುವಿನ ಜನ್ಮವೂ ಪಾವನವಾಗುತ್ತದೆ. ಆದರೆ ಹೆಣ್ಣು ಹುಟ್ಟಿದರೋ? ಬೇಡಪ್ಪ ಬೇಡ. ಇನ್ನೊಂದು ಹೆಣ್ಣು ತನ್ನ ಹಾಗೆ ಯಾಕೆ ನರಳಬೇಕು? ಹಿಂದೊಮ್ಮೆ ವೃದ್ಧೆ ದಾಸಿ ಹೇಳಿದ್ದಳು, ಚಕ್ರವರ್ತಿಯಾಗುವ ಮಗ ಹುಟ್ಟುತ್ತಾನೆ ಎಂದು. ಅವಳ ಮಾತು ನಿಜವಾಗಲಿ. ಆಷಾಢದ ಮಳೆ ಜೋರಾಗಿಯೇ ಆರಂಭ ಆಗಿತ್ತು. ಹೊರಗೆ ಹೋಗದೆ ಏಕಾಂತದಲ್ಲಿರುವಾಗ ಮಾಧವಿಗೆ ಹೊಟ್ಟೆಯಲ್ಲಿರುವ ಮಗುವೇ ಸಂಗಾತಿ. ಕ್ರಮೇಣ ತಾನಿನ್ನೂ ಕಾಣದ ಮಗುವಿನ ಮೇಲೆ ಅವಳಿಗೆ ವಾತ್ಸಲ್ಯ ಮೂಡತೊಡಗಿತ್ತು. ತನ್ನ ಮಗು ಬೆಳೆಯುವಾಗ ಅವನ ಜೊತೆ ಯಾರಿರ್ತಾರೆ? ಅವನು ಚಕ್ರವರ್ತಿಯಾಗಿ ಪಟ್ಟಾಭಿಷಕ್ತನಾಗುವಾಗ ತಾನೆಲ್ಲಿರುವೆನೋ? ನಿನ್ನ ತಾಯಿ ಯಾರು ಎಂದು ಕೇಳಿದರೆ ಮಗು ಯಾರನ್ನ ತೋರಿಸ್ತಾನೆ? ತನಗಾದರೂ ತಾಯಿ ಸತ್ತು ಅವ್ವೆ ಆ ಜಾಗದಲ್ಲಿ ನಿಂತಳು. ಆದರೆ ತನ್ನ ಮಗುವಿಗೆ ತಾಯಿ ಬದುಕಿದ್ದರೂ ಅನ್ಯರ ನೆರಳಿನಲ್ಲಿ ಬೆಳೆಯುವಂಥ ಹೀನ ಅದೃಷ್ಟ. ಇತ್ತೀಚೆಗೆ ಮಾಧವಿಗೆ ಪದೇ ಪದೇ ತೌರಿನ ನೆನಪಾಗ್ತಿತ್ತು. ತನ್ನ ಹೆರಿಗೆಯ ಸಮಯದಲ್ಲಿ ಅವ್ವೆ ಇದ್ದಿದ್ರೆ, ಚಾರುನೇತ್ರೆ ಇದ್ದಿದ್ರೆ ಅನಿಸ್ತಿತ್ತು. ಇಲ್ಲಿರುವ ವೃದ್ಧೆ ದಾಸಿ ಸುಲಗಿತ್ತಿ ಕೂಡ ಎಂಬುದನ್ನು ಬಲ್ಲ ಮಾಧವಿಗೆ ಇದ್ದುದರಲ್ಲಿ ಸ್ವಲ್ಪ ಧೈರ್ಯ ಬರ್ತಿತ್ತು. ತನಗೇನೂ ತೊಂದರೆ ಆಗುವುದಿಲ್ಲ, ಸುಸೂತ್ರವಾಗಿ ಮೈ ಕಳೆಯುತ್ತದೆ ಎಂದು ತನಗೆ ತಾನೇ ಭರವಸೆ ಕೊಟ್ಟುಕೊಂಡಳು. ಹೀಗಿರುವಾಗ ಒಂದಿನ ಹರ್ಯಶ್ವ ಬಂದವನು ಅವಳ ಸೊಂಟಕ್ಕೆ ಕೈ ಹಾಕಿ ತಬ್ಬಿಕೊಂಡು, ತುಂಬಿದ ಗರ್ಭಿಣಿಯಾದ್ರೂ ನೀನು ಇನ್ನೂ ಚೆನ್ನಾಗಿ ಕಾಣುತ್ತೀಯಾ ಎಂದ. ಮಹಾರಾಜ, ದಯವಿಟ್ಟು ನನಗೆ ಹಿಂಸೆ ಕೊಡಬೇಡಿ, ಇನ್ನೂ ನನ್ನ ಕೈಲಾಗೋದಿಲ್ಲ ಎಂದು ಮಾಧವಿ ನುಡಿದು ಪಕ್ಕದ ಕೊಠಡಿಗೆ ಹೊರಟು ಹೋದಳು. ಮಹಾರಾಜನಿಗೆ ಅದು ಮುಖಭಂಗ. ಆತ ಸಿಟ್ಟಿನಿಂದ ಅಲ್ಲಿಂದ ಹೊರಟು ಹೋದ. ಮಾಸ ಕಳೆದರೂ ಮತ್ತೆ ಮಾಧವಿಯ ಬಳಿಗೆ ಬರಲೇ ಇಲ್ಲ. ಕನಕಾಂಬರಿ ಗುಟ್ಟಿನಲ್ಲಿ ಹೇಳಿದಳು, ಮಹಾರಾಜರು ಈಗ ಮನಮೋಹಿನಿಯ ಅಂತಃಪುರಕ್ಕೆ ಹೋಗ್ತಿದ್ದಾರೆ. ರಾಜನಿಗೆ ಹೆಣ್ಣಿನ ಸಂಗದಾಸೆ ತಪ್ಪುವುದೇ ಇಲ್ಲವೇ ಎಂದು ಮಾಧವಿ ಚಿಂತಿಸಿದಳು. ಪ್ರೀತಿ ಪ್ರೇಮಗಳೆಂಬವು ಇವರ ಹತ್ತಿರವೇ ಸುಳಿಯವು. ಇರುವ ಬಯಕೆಯೊಂದೇ, ಹೊಸ ಹೆಣ್ಣುಗಳ ಆಸೆ. ಭ್ರಮರದಂತೆ ಕ್ಷಣ ಕ್ಷಣಕ್ಕೂ ಒಂದೊಂದು ಹೂವಿಗೆ ಹಾರುವುದು. ಇದೆಂತಹ ಜೀವನ! ಹೇಸಿಗೆ ಎನಿಸಿತು. ಆದರೆ ಹಾಗೆ ಕನಕಾಂಬರಿಯ ಮುಂದೆ ಕೂಡ ಅವಳು ಗಟ್ಟಿಯಾಗಿ ನುಡಿಯಲಾಳರು. ಭಾದ್ರಪದ ಕಾಲಿರಿಸಿತು. ಮಾಧವಿಗೆ ಸಣ್ಣ ನೋವು ಆರಂಭ ಆಯಿತು. 3ನೆಯ ದಿನ ಬೇನೆ ತೀವ್ರವಾದಾಗ ನಾನಿನ್ನು ಸಾಯ್ತೇನೆ ಎಂದು ಮಾಧವಿಗೆ ದಿಗಿಲಾಯಿತು. ಅವಳ ಕೈ ಹಿಡಿದುಕೊಂಡಿದ್ದ ವೃದ್ಧೆ ದಾಸಿ, ಹೆದರಬೇಡಿ, ಕಷಾಯ ಕುಡಿದ್ರೆ ನೋವು ಚೆನ್ನಾಗಿ ಬರುತ್ತೆ, ಹೆರಿಗೆ ಸಲೀಸಾಗಿ ಆಗುತ್ತೆ ಎಂದು ಅಭಯ ಕೊಟ್ಟಳು. ಈ ನೋವು ತನ್ನಿಂದ ಸಹಿಸಲಾಗುತ್ತಿಲ್ಲ. ಇನ್ನೂ ಚೆನ್ನಾದ ನೋವು ಎಂದರೆ ಹೇಗಿರುವುದೋ ಏನು? ದೇವರೇ ಗತಿ ಎನಿಸಿತು. ದಾಸಿ ಕಷಾಯ ಕುಡಿಸಿದಳು. ಅವಳು ಹೇಳಿದಂತೆ ನೋವು ಜೋರಾಗಿ ಬರತೊಡಗಿತು. ಇದಕ್ಕಿಂತ ಬೇರೆ ನರಕ ಇಲ್ಲ ಎನಿಸಿತು ಮಾಧವಿಗೆ. ಅವಳು ಕೂಗಾಡಿದಳು, ಚೀರಾಡಿದಳು. ಮಗುವಿನ ತಲೆ ಕಾಣಿಸಿಕೊಳ್ಳುತ್ತಲೇ ದಾಸಿ, ಆಗೋಯ್ತು, ಇನ್ನೊಂದು ನೋವು ಕೊಟ್ಬಿಡಿ ಸಾಕು ಎಂದಳು. ಮಾಧವಿಯ ಪ್ರಯತ್ನವಿಲ್ಲದೆಯೇ ನೋವು ತಾನಾಗಿ ಧುಮುಕಿತು. ಅವಳ ದೇಹದಾದ್ಯಂತ ಇದ್ದಕ್ಕಿದ್ದಂತೆ ಎಲ್ಲ ಸಡಿಲವಾದ ಅನುಭವ. ಗಂಡು ಮಗು ಎಂದು ವೃದ್ಧೆ ದಾಸಿ ಸಂತಸದ ಭರದಲ್ಲಿ ಕೂಗಿದಳು. ಆ ಕೂಗು ಪ್ರಸೂತಿ ಗೃಹದಿಂದ ಹೊರಗೆ ಜಿಗಿದು ಕ್ಷಣ ಮಾತ್ರದಲ್ಲಿ ಅಂತಃಪುರದಲ್ಲೆಲ್ಲ ಹಬ್ಬಿತು. ಮಗುವಿಗೆ ಬಿಸಿ ನೀರಿನ ಸ್ನಾನ ಮಾಡಿಸಿ ಕೆಂಪು ರೇಷ್ಮೆ ವಸ್ತ್ರದಲ್ಲಿ ಸುತ್ತುವ ಹೊತ್ತಿಗೆ ಮಹಾರಾಜ ಹರ್ಯಶ್ವ ಬಂದ. ಅವನ ಕಣ್ಣುಗಳು ಆನಂದದಿಂದ ಬಿರಿಯುತ್ತಿದ್ದವು. ಮಾಧವಿಯ ಕೈ ಹಿಡಿದು ಅವನು ಹಿಸುಕಿದ. ಮಗುವನ್ನು ಮತ್ತೆ ಮತ್ತೆ ನೋಡಿದ. ನಿನ್ನದೇ ರೂಪ ಎಂದ.
ನನ್ನದೇನೂ ಇಲ್ಲ, ಎಲ್ಲ ನಿಮ್ಮದು ಎಂದು ಹೇಳುತ್ತಾ ಮಾಧವಿ ಕ್ಷೀಣ ನಗೆ ನಕ್ಕಳು. ಮಹಾರಾಜರಿಗೆ ಗಂಡು ಮಗು ಹುಟ್ಟಿದ ಸುದ್ದಿಯನ್ನು ಅಯೋಧ್ಯ ನಗರದಲ್ಲಿ ಡಂಗುರ ಹೊಡೆಸಿದರು. ಗಾಡಿಗಳಲ್ಲಿ ಸಿಹಿ ತಿಂಡಿಗಳನ್ನು ಹಂಚಲಾಯಿತು. ಬೀದಿ ಬೀದಿಗಳಲ್ಲಿ ಜನರೊಂದಾಗಿ ಒಂದು ಕಡೆ ಅಭಿನಯ, ಮತ್ತೊಂದು ಕಡೆ ಮಧುರ ಸಂಗೀತ, ಬೇರೊಂದು ಕಡೆ ವಾದ್ಯಗೋಷ್ಠಿಗಳು ನಡೆದವು. ಪೌರಾಣಿಕರಾದ ಸೂತರಿಗೂ ವಂಶಾವಳಿಯನ್ನು ಕೀರ್ತಿಸುತ್ತಿದ್ದ ಮಾಗಧರಿಗೂ ರಾಜ ವಿಶೇಷ ಬಹುಮಾನಗಳನ್ನು ಕೊಟ್ಟ. ಬ್ರಾಹ್ಮಣರಿಗೆ ಸುವರ್ಣ ದಾನ ಗೋದಾನಗಳು ನಡೆದವು. ಶಂಖ, ದುಂದುಬಿ ಮುಂತಾದ ಶುಭವಾದ್ಯಗಳು ಭೋರ್ಕರೆದವು. ಜಾತಕಾದಿಗಳು ಮಗುವಿಗೆ ಸಾಂಗೋಪಸಾಂಗವಾಗಿ ನೆರವೇರಿದವು. ಭಾದ್ರಪದ ಶುಕ್ಲ ಚೌಕ್ತಿಯ ದಿವಸ ಜನನ. ಹುಟ್ಟಿದ ನಕ್ಷತ್ರ ಶ್ರೇಷ್ಠವಾಗಿದೆ. ಚಕ್ರವರ್ತಿಯಾಗುವ ಎಲ್ಲ ಶುಭ ಲಕ್ಷಣಗಳು ಇವೆ. ಮಗುವಿಗೆ ನಕ್ಷತ್ರ ನಾಮ ವಸುಮಂತ ಅಥವಾ ವಸುಮನ ಎಂದಿಡಬಹುದು. ರಾಜಕುಮಾರ ತಾಯಿ ತಂದೆಗಳಿಬ್ಬರಿಗೂ ಕೀರ್ತಿ ತರುವಂಥವನು ಎಂದು ರಾಜಪುರೋಹಿತರು ನುಡಿದರು. ಅಂದು ಊರಿನ ಸಮಸ್ತ ಬ್ರಾಹ್ಮಣರಿಗೂ ಮೃಷ್ಟಾನ್ನ ಭೋಜನವಾಯಿತು. ರಾಜಕುಮಾರನ ಜನನದಿಂದಾಗಿ ಊರಿಗೆ ಊರೇ ನಲಿಯಿತು. ಮಾಧವಿಗೆ ಮಗುವಿನ ಮೇಲೆ ವಿಪರೀತ ಮೋಹ. ಅದನ್ನು ಎಷ್ಟು ನೋಡಿದರೂ ಅವಳ ಕಣ್ಣುಗಳಿಗೆ ತೃಪ್ತಿ ಇಲ್ಲ. ಎಷ್ಟು ಮುದ್ದಿಸಿದರೂ ಇನ್ನಷ್ಟು ಮುದ್ದಿಸಬೇಕೆಂಬ ಆಸೆ ಆಗ್ತಿತ್ತು. ಬಾಣಂತಿಯ ಕೊಠಡಿಯ ತುಂಬ ದಾಸಿಯರಿದ್ದರು. ಮಗು ಅತ್ತೊಡನೆ ಮಾಧವಿ ತಾನೇ ಎದ್ದು ತೊಟ್ಟಿಲ ಬಳಿಗೆ ಓಡುತ್ತಿದ್ದಳು. ಅವನನ್ನೆತ್ತಿ ರಮಿಸುತ್ತಿದ್ದಳು ಮತ್ತು ಅತ್ತರೆ ಮೊಲೆ ಹಾಲೂಡಿ ಸಮಾಧಾನ ಮಾಡುತ್ತಿದ್ದಳು. ಕನಕಾಂಬರಿ, ಬಾಣಂತಿ ಇಷ್ಟು ಆಯಾಸ ಮಾಡಿಕೊಳ್ಳಬಾರದು, ಮಗುವನ್ನು ತಾ ಎಂದರೆ ತಂದುಕೊಡಲು ನಾವಿಲ್ಲವೇ ಎಂದು ಪ್ರಶ್ನಿಸುತ್ತಿದ್ದಳು. ಇದೀರಿ ಕನಕಾಂಬರಿ, ಆದರೆ ಮಗುವನ್ನು ಇನ್ನೆಷ್ಟು ದಿನ ನಾನು ಮುದ್ದಿಸ್ತೇನೆ ಹೇಳು ಎಂದು ಮಾಧವಿ ಇದ್ದಕ್ಕಿದ್ದ ಹಾಗೆ ನುಡಿದು ಕಂಬನಿ ದುಂಬಿದಳು. ಶುಕ್ಲ ಪಕ್ಷ ಕಳೆದು ಕೃಷ್ಣ ಪಕ್ಷ ಕಾಲಿಟ್ಟ ಹಾಗೆ ಅಂತಃಪುರದಲ್ಲೆಲ್ಲ ಮಂಕು ಕವಿಯಿತು. ಮಗುವಿನ ಲಾಲನೆ ಪಾಲನೆಯಲ್ಲಿ ಎಲ್ಲರೂ ನಗುನಗುತ್ತಿದ್ದರೂ ಮಾಧವಿಯನ್ನು ನೋಡಿದೊಡನೆ ಅವರ ಮುಖಗಳೆಲ್ಲ ಮ್ಲಾನವಾಗುತ್ತಿದ್ದವು. ಅಶ್ವಯುಜ ದಾಟಿ ಕಾರ್ತಿಕ ಬಂತೆಂದರೆ ಗಾಲವ ಮುನಿ ಬರುವನೆಂಬ ಸುದ್ದಿ ಈಗ ಎಲ್ಲರಿಗೂ ತಿಳಿದ ವಿಷಯವಾಗಿತ್ತು. ಮಗುವಿನ ಮೇಲೆ ವ್ಯಾಮೋಹ ಕೂಡದು. ಅವನನ್ನು ತಾನಿನ್ನು ಮುಟ್ಟಲೇಬಾರದು. ಅವನಿಂದ ದೂರ ಹೋಗಲು ತನ್ನ ಮನಸ್ಸನ್ನು ಸಿದ್ಧ ಮಾಡಿಕೊಳ್ಳಬೇಕು ಎಂದು ಮಾಧವಿ ದೃಢ ನಿಶ್ಚಯ ಮಾಡಿಕೊಳ್ಳುತ್ತಿದ್ದ ಹಾಗೆಯೇ ದಾಸಿ ಮಗುವನ್ನು ತಂದು ಅವಳ ತೊಡೆಯಲ್ಲಿರಿಸಿದಳು. ಮಾಧವಿಯ ನಿರ್ಧಾರಗಳು ಕ್ಷಣ ಮಾತ್ರದಲ್ಲಿ ಪುಡಿಯಾದವು. ವಸ್ತು, ನನ್ನ ಮುದ್ದು ವಸ್ತು ಎಂದು ಅವನನ್ನು ಎದೆಗವಚಿಕೊಂಡು ಇವನನ್ನು ಬಿಟ್ಟು ಹೋಗ್ಲಾರೆ ಎಂದು ಗೋಳಾಡಿದಳು. ಗಾಲವ ಬರುವ ದಿನ ಹತ್ತಿರ ಬಂದ ಹಾಗೆ ಮಾಧವಿಯ ಆತಂಕ ಹೆಚ್ಚಾಗತೊಡಗಿತ್ತು. ಆ ಮುನಿ ಬಾರದಿರಲಿ ದೇವರೇ ಎಂದು ಅವಳು ಪ್ರಾರ್ಥನೆ ಮಾಡುತ್ತಿದ್ದಳು. ಮಹಾರಾಜನನ್ನು ತನ್ನ ಮನಸ್ಸು ಮೆಚ್ಚಲಿಲ್ಲ ನಿಜ, ಆದರೆ ಈ ಮಗುವಿಗೋಸ್ಕರ ನಾನು ಇಲ್ಲೇ ಇದ್ದು ಬಿಡುತ್ತೇನೆ. ತನಗೆ ಜೀವನದಲ್ಲಿ ಇನ್ನಾವ ಆಸೆ ಆಕಾಂಕ್ಷೆಗಳು ಇಲ್ಲ ಅಂದುಕೊಳ್ಳುತ್ತಿದ್ದಳು. ಮಗು ಹುಟ್ಟಿದ ಮೇಲೆ ದುಂಡು ದುಂಡಗೆ ಕಾಣುತ್ತಿದ್ದ ಮಾಧವಿಯನ್ನು ಕಂಡು ಹರ್ರೇಶ್ವನಲ್ಲಿ ಅವಳನ್ನು ಕೂಡುವ ಬಯಕೆ ಆಯಿತು. ಅವಳು ಹೋಗುತ್ತಾಳೆಂದು ಅವನಿಗೆ ಹೆಚ್ಚಿನ ದುಃಖವಿಲ್ಲ. ಮಾಧವಿ ಒಲಿದು ದೇಹ ನೀಡಿದವಳಲ್ಲವಾದುದರಿಂದ ಅವನಿಗೆ ಅವಳಿಂದ ಹೆಚ್ಚಿನ ಸುಖವೂ ಸಿಕ್ಕಿರಲಿಲ್ಲ. ಆದರೂ ಅಂಥ ತುಂಬು ದೇಹದ ಅಪ್ಸರೆ ತನಗಿನ್ನೆಂದಿಗೆ ಸಿಗುವಳೋ ಎಂಬ ವ್ಯಥೆ ಅವನಿಗೆ. ತನ್ನ ಬಳಿ ಸಾರಿದ ಹರ್ರೇಶ್ವನಿಗೆ ಮಾಧವಿ ನಿಷ್ಠೂರಳಾಗಿ ಹೇಳಿದಳು, ಮಹಾರಾಜ, ಮಗ ಹುಟ್ಟಿ ನಿಮ್ಮ ಸಂಕಲ್ಪ ಈಡೇರಿತು. ಇನ್ನು ನಿಮಗೆ ನನ್ನ ಮೇಲೆ ಯಾವ ಅಧಿಕಾರವೂ ಇಲ್ಲ. ದರ್ಪದ ಹೆಣ್ಣೆ, ನಿನಗೆಂಥ ಸೊಕ್ಕು ಎಂದು ರಾಜ ಅವಳ ಕೆನ್ನೆಗೆ ಹೊಡೆಯಲು ಕೈ ಎತ್ತಿದವನು ಅವಳು ತನಗೆ ಮಗುವನ್ನು ಕೊಟ್ಟ ತಾಯಿ ಎಂದು ನೆನಪಾಗಿ ಕೈಯನ್ನು ಕೆಳಗಿಳಿಸಿದ.